61 ಹಾಗೂ 62ನೇ ಕವನ. ಆವುದನ್ನು ಬಯಸುವಿರಿ ನಿಮ್ಮಡಿ ಯಾವ ಕಾರ್ಯವ ಬೆಸೆಸುವುದು ತಂದೀವಿ ಅದಕ್ಕೆ ವಿಚಾರವೇನೆಂದರು ಕುಮಾರಕರು. ತೀವಿದಗ್ಗದ ಹರುಷ ರಸದಲ್ಲಿ ಭಾವ ನೆನೆದುದು ಮುನಿಗೆ ವರ ಶಿಷ್ಯಾವಳಿಗೆ ನುಡಿದನು ನಿಜ ಅಭಿಪ್ರಾಯವ ಸಂಗತಿಯ. ಅಂದರೆ ಆಗ ಕುಮಾರಕರು, ನೀವು ಏನನ್ನು ಬಯಸುವಿರಿ? ನಿಮ್ಮ ಪಾದವು ಯಾವ ಕಾರ್ಯವನ್ನು ಮಾಡಲು ಆಜ್ಞೆ ಮಾಡುತ್ತಿದೆ? ನೀವು ಹೇಳಿದುದನ್ನು ತಂದು ಕೊಡುತ್ತೇವೆ. ಇದಕ್ಕಾಗಿ ನೀವು ನಮ್ಮನ್ನು ವಿಚಾರಿಸುವ ಅಗತ್ಯವಿಲ್ಲ ಎಂದರು. ದ್ರೋಣನ ಮನಸ್ಸು ಅತಿಶಯವಾದ ಹರ್ಷದಿಂದ ನೆನೆದು ಹೋಯಿತು. ತನ್ನ ಅಭಿಪ್ರಾಯವನ್ನು ಶಿಷ್ಯರಿಗೆ ಹೇಳುತ್ತಾನೆ. ಏನೆಂದು ಕೇಳಿ ಬಲ್ಲಿರೆ ಗಂಗೆಯುತ್ತರ ಕೊಳದಲ್ಲಿ ಪಾಂಚಾಲ ದೇಶ ನೃಪಾನನಲ್ಲಿಗೆ ದ್ರುಪದನೆಂಬುವನು ಆಳುತ್ತ ಭುಜಬಲನು ಆಳುತ್ತ ದಂಗಳದಲ್ಲಿ ಪರರಿಗೆ ಸೋಲನೊಟ್ಟಿಸಿ ದೃಪದನ್ಯ ಪಾಲಕನ ಪಿಡಿ ದೊಪ್ಪಿಸಿದರೆ ಮಗುವುದು ಪರಿತೋಷ. ಅಂದರೆ ನೀವು ಕೇಳಿ ತಿಳಿದಿರುವಿರಾ, ಗಂಗೆಯ ಉತ್ತರ ತೀರದಲ್ಲಿ ಪಾಂಚಾಲ ದೇಶವಿದೆ. ಅದರ ರಾಜನಾದ ದೃಪದನೆನ್ನುವನು ಮಹಾಬಲಶಾಲಿ ಶೂರನಾದ ಅವನು. ಬೇರೆಯವರಿಗೆ ಸೋಲುವವನಲ್ಲ. ದೃಪದ ರಾಜನನ್ನು ಹಿಡಿದು ಒಪ್ಪಿಸಿದರೆ ನನಗೆ ಸಂತೋಷವಾಗುತ್ತದೆ ಎಂದು ದ್ರೋಣನು ಶಿಷ್ಯರಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.